ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತು ಉಡುಪಿ ಟ್ರಿಪ್ಪಿಗೆ ಹೋಗಬೇಕಾಗಿತ್ತು ರೀ. ಅಲ್ಲಿ ದೇವಸ್ಥಾನಗಳಿಗೆಲ್ಲ ಹೋಗೋದಿತ್ತು. ಅಧಿಕ ಮಾಸ ಇರೋದ್ರಿಂದ ಅಲ್ಲಿ ವಾಪಸ್ ದೇವಸ್ಥಾನಗಳಿಗೆ ಹೋಗ್ಬೇಕಂತಿತ್ತು. ಸೊ ಹೊರಟಿದ್ವಿ. ಹೋಗುವಾಗ ಮಕ್ಕಳಿಗೆ ಏನಾದರೂ ಮಾಡ್ಕೋಬೇಕಲ್ಲ ಅಂಥೇಳಿ ಚಾಕ್ಲೇಟ್ ಮಾಡಿಕೊಂಡೆ. ಎಲ್ಲ ಡ್ರೈ ಫ್ರೂಟ್ಸು, ಸೀಡ್ಸ್ ಎಲ್ಲ ಸೇರಿಸಿ ಚಾಕ್ಲೇಟ್ ಮಾಡಿಕೊಂಡು, ಇನ್ನು ಊಟಕ್ಕೆ ಏನಾದರೂ ಮಾಡ್ಕೋಬೇಕಲ್ಲ ನೈಟ್ ಅಂಥೇಳಿ ಅಲ್ಲೇ ಬಸ್ ಒಳಗೆ ಅಂಥೇಳಿ ಮೆಂತ್ಯ ಪರೋಟ ಮಾಡಿಕೊಂಡು ಇನ್ನೇನು ಹೊರಟೇ ಬಿಟ್ವಿ. ಉಡುಪಿಗೆ ಬಂದು ಇಳಿದ್ವಿ. ಇಲ್ಲಿ ಬಸ್ ಸ್ಟಾಪ್ ಒಳಗೆ ಬಂದು ಇಳಿದು ಒಂದು ಹೋಟೆಲ್ಗೆ ಬಂದ್ವಿ. ರೂಮ್ ಸಿಕ್ತು. ಒಂದು ಅರ್ಧ ಗಂಟೆ ನಂತರ ಸಿಗ್ತಾ ಇರಲಿಲ್ಲ. ಸೊ ಎಲ್ಲ ಫ್ರೆಶ್ ಅಪ್ ಆಗಿ ಇನ್ನೇನು ಹೊರಟೇ ಬಿಟ್ವಿ. ಎಲ್ಲಿಗೆ? ಕೃಷ್ಣ ಮಠಕ್ಕೆ, ನಮ್ಮ ಫೇವ್ರೆಟ್ ಪ್ಲೇಸ್ ಇದಕ್ಕೆ ಉಡುಪಿಯಲ್ಲಿ. ಸೊ ಕೃಷ್ಣ ಮಠಕ್ಕೆ ಬಂದ್ವಿ. ಸ್ವಲ್ಪ ಚೇಂಜಸ್ ಆಗಿತ್ತು. 1 ಇಯರ್ ಒಳಗೆ ಸ್ವಲ್ಪ ಏನೋ ಚೇಂಜಸ್ ಮಾಡಿದರು. ಈಗ ಪರ್ಯಾಯ ಶಿರೂರು ಮಠದ ಅವ್ರದ್ದು ಇತ್ತು. ಇಲ್ಲಿ ದರ್ಶನ ಪಡಿಬೇಕಂತೇಳಿ ಬಂದ್ವಿ. ನೋಡ್ರಿ ಯಾವ ರೀತಿ ಕ್ಯೂ ಅದ. ನಾನಂತೂ ನೋಡಿಲ್ಲ ರೀ. ನೀವೆಲ್ಲ ಎಲ್ಲೆಲ್ಲೋ ಹೋಗಿರ್ಬೋದು, ನೋಡಿರ್ಬೋದು. ಬಟ್ ನಾನು ಕೃಷ್ಣ ಮಠ ಒಳಗೆ ನೋಡೀನಿ. ಜನ ಡೈಲಿ ಇರುತ್ತೆ, ಲಕ್ಷಾನುಗಟ್ಟಲೆ ಜನ ಬರುತ್ತೆ. ಬಟ್ ಇಷ್ಟು ಜನ, ಇಷ್ಟು ಬಿಸಿಲು ಒಳಗೆ, ಅದು ಆಮೇಲೆ ರಜಾ ಬೇರೆ ಇತ್ತಲ್ಲ, ರಜಾ ಇತ್ತು, ಅಧಿಕ ಮಾಸ ಇತ್ತಲ್ಲ, ಅದಕ್ಕೆ ಏನೋ ಜಾಸ್ತಿ ಜನ ಇತ್ತೇನೋ ಅಂದ್ಕೊಂಡು ಸುತ್ತ ಹೊಡೆದ್ರು. ಎಲ್ಲೆಲ್ಲಿ ಒಂದು ಇರು ಹೋಗೋಷ್ಟು ಪ್ಲೇಸ್ ಇರಲಿಲ್ಲ ಅಲ್ಲಿ ಲಾಸ್ಟಿಗೆ ಅಲ್ಲೇ ಕನಕನ ಕಿಂಡಿ ಒಳಗೆ ಸ್ವಲ್ಪ ನಮಸ್ಕಾರ ಮಾಡಿ ದೂರಿಂದು ಅಲ್ಲೇ ಕೃಷ್ಣ ಮಠ ಒಳಗೆ ಸೈಡ್ ಸಾಕಷ್ಟು ದೇವಸ್ಥಾನಗಳಿದ್ದಾವಲ್ರಿ. ಮತ್ತು ಅಲ್ಲೆಲ್ಲ ಬಂದು ನಮಸ್ಕಾರ ಮಾಡಿ ಒಂದು ಅರ್ಧ ಗಂಟೆ ಅಲ್ಲೇ ಕೂತ್ವಿ. ವಾಪಸ್ ರೂಮಿಗೆ ಬಂದ್ವಿ. ಇವರೆಲ್ಲ ನಾವು ಬೀಚಿಗೆ ಹೋಗ್ತೀವಿ ಅಂತಂದರು. ಬೀಚಿಗೆ ಹೋದರು. ನಾ ಅಲ್ಲೇ ರೂಮ್ ಒಳಗೆ ಸ್ವಲ್ಪ ರೆಸ್ಟ್ ಮಾಡಿ ವಾಪಸ್ ಇವರು ಬಂದರು. ಅವರು ಎಲ್ಲ ಫ್ರೆಶ್ ಅಪ್ ಆಗಿ ಸಾಯಂಕಾಲ ಹೊರಟೇ ಬಿಟ್ವಿ. ಎಲ್ಲಿಗೆ? ಕುಂಜಾರುಗಿರಿ ದುರ್ಗಾದೇವಿ ದೇವಸ್ಥಾನ ಅಂತ ಅದ ರೀ. ಕುಂಜಾರುಗಿರಿ ದುರ್ಗಾದೇವಿ ದೇವಸ್ಥಾನ. ಅಲ್ಲಿ ಸಿಕ್ಕಾಪಟ್ಟಿ ಮಂಗ್ಯಾಗಳಿದ್ದು. ಇಲ್ಲಿ ಬಂದು ದರ್ಶನ ತೊಗೊಂಡು ಸ್ವಲ್ಪ ಅಲ್ಲಿ ಸನ್ಸೆಟ್ ವ್ಯೂ ಇತ್ತು. ಸೂಪರಾಗಿತ್ತು. ಅಲ್ಲಿ ಸ್ವಲ್ಪ ಫೋಟೋ ತಕ್ಕೊಂಡು ವ್ಯೂ ಎಲ್ಲ ಎಂಜಾಯ್ ಮಾಡಿ ಸಿಟ್ಟು ಪ್ರಶಾಂತವಾದಂಥ ಪ್ಲೇಸ್ ಇತ್ತಲ್ಲ ಇದು. ಅಲ್ಲಿ ಕೂತ್ಕೊಂಡು ವಾಪಸ್ ಮತ್ತೆ ತಿರ್ಗಿ ಕೃಷ್ಣ ಮಠಕ್ಕೆ ಬಂದ್ವಿ. ಯಾಕೆ ಗೊತ್ತಾ? ಇವತ್ತು ಗುರುವಾರ ಇತ್ತು. ರಾಯರ ಮಠ ಒಂದು ಮಿಸ್ ಆಗಿತ್ತಲ್ಲಿ. ರಾಯರ ಮಠದಾಗ ಹೋಗಿ ದರ್ಶನ ತೊಗೊಂಡು, ಇನ್ನಾದರೂ ಕೃಷ್ಣ ಮಠದಾಗ ದರ್ಶನ ಸಿಗತ್ತೇನೋ. ಸಂಜೆ ಅಲ್ಲ, ಜನ ಎಲ್ಲ ಕಮ್ಮಿ ಆಗಿರುತ್ತೆ ಅಂತ ಹೋದ್ರೆ ಏನೂ ಚೇಂಜಸ್ ಇರಲಿಲ್ಲ ರೀ. ಅಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಮಧ್ಯಾಹ್ನ ಹೆಂಗಿತ್ತು ಅದೇ ಕ್ಯೂ, ಅದೇ ರಶ್, ಅಷ್ಟೇ ಜನ. ಇನ್ನೇನು ಆಗಂಗಿಲ್ಲ ಕೆಲಸ ಅಂಥೇಳಿ ಹಿಂದ್ಗಡೆ ಹೋಗಿ ಅಲ್ಲಿ ಪ್ರಸಾದ ತೊಗೊಂಡು ವಾಪಸ್ ರೂಮಿಗೆ ಬಂದ್ವಿ. ಬಾಯ್, ಗುಡ್ ನೈಟ್.